ಈ ದಿನ ನಾನು ಚಿಕನ್ ಹರಾಬರ ಕೀಮಾನ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ಮಿಕ್ಸರ್ ಜಾರ್ಗೆ ಒಂದು 12ರಿಂದ 13 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ಳಿ. 2 ಇಂಚಷ್ಟು ಶುಂಠಿ, ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣಸಿನ್ಕಾಯಿ, ಇಲ್ಲಾಂದರೆ ಒಂದು 7ರಿಂದ 8 ಹಾಕ್ಕೊಂಡು ನಡೆಯುತ್ತೆ. ಆಮೇಲೆ ಒಂದು 2 ಪೀಸು ಚಕ್ಕೆ, ಒಂದು 6ರಿಂದ 7 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನಷ್ಟು ಕಾಳುಮೆಣಸು. ಇದಿಷ್ಟನ್ನು ನೀರು ಹಾಕ್ತೇನೆ ರುಬ್ಕೊಳ್ಳಿ. ಆಮೇಲೆ ಇಲ್ಲಿ 250 ಗ್ರಾಮ್ ಚಿಕನ್, ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ರುಬ್ಬಿರೋದ್ರಲ್ಲಿ ಅರ್ಧ ಮಸಾಲೆನ ಹಾಕಿ ತೆಗೆದಿಟ್ಕೊಳ್ಳಿ. ಈ ಮಸಾಲೆಗೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ 1 ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರಬೇಕು. ಅದನ್ನು ಹಾಕ್ಕೊಂಬಿಟ್ಟು ರುಬ್ಕೊಳ್ಳಿ. ನುಣ್ಣಗೆ ಪೇಸ್ಟ್ ಆಗಬೇಕು. ಅದನ್ನು ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳಿ. ಅದೇ ಮಿಕ್ಸಿ ಜಾರ್ಗೆ ಅದೇನು ಚಿಕನ್ನಿಗೆ ಮಸಾಲೆ ಹಾಕಿ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ ಚಿಕನನ್ನು. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ರುಬ್ಕೋಬೇಕು. ಒಂದು ಬಾಣಲೆಗೆ 1/4 ಕಪ್ಪಷ್ಟು ಎಣ್ಣೆ ಹಾಕಿ, ಇದೇನು ರುಬ್ಕೊಂಡಿರ್ತೀರಲ್ಲ ಅದನ್ನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಆ ಎಣ್ಣೆಯಲ್ಲಿ ಬಿಡ್ತಾ ಹೋಗಿ. ಆ ಎಣ್ಣೆನ ತುಂಬಾ ಕಾಯಿಸ್ಬೇಡಿ, ಮೀಡಿಯಮ್ ಫ್ಲೇಮಲ್ಲಿರಲಿ. ಆ ಉಂಡೆಗಳನ್ನೆಲ್ಲ ಸುಮ್ಮನೆ ಹಾಕ್ತಾ ಹೋಗಿ ಎಣ್ಣೆಗೆ. ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ಕೈ ಆಡ್ಸೋದಕ್ಕೆ ಹೋಗಬೇಡಿ. ಒಂದ್ರ ಮೇಲೆ ಒಂದು ಬೇಕಾದರೂ ನೀವು ಕೀಮಾ ಉಂಡೆಗಳನ್ನು ಹಾಕ್ಕೋಬೋದು. ಕೆಲವ್ರು ಏನು ಮಾಡ್ತಾರೆ, ಹುರುಗಡ್ಲೆ ಪುಡಿ ಎಲ್ಲ ಹಾಕ್ತಾರೆ ಅದು ಒಡಿದೇ ಇರಲಿ ಅಂತ. ಈ ಮೆಥಡಲ್ಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಡಿಯಲ್ಲ. ಒಂದು 2 ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಡಿ. ಒಂದು 2 ನಿಮಿಷ ಆದಮೇಲೆ ಒಂದು ಶಾರ್ಪಾಗಿರೋದು ಯಾವ್ದಾದ್ರು ಸ್ಪೂನ್ ಥರ ಏನಾದ್ರು ಇರೋದನ್ನು ತೊಗೊಂಡು ನಿಧಾನಕ್ಕೆ ಅದನ್ನು ಮೂವ್ ಮಾಡಿದ್ರೆ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಬಾಣಲಿಯಿಂದ. ನೋಡಿ ಇಲ್ಲಿ ಎಲ್ಲನೂ ಬಿಡಿಸಾದ್ಮೇಲೆ ನೀವು ಆಮೇಲೆ ಹೇಗೆ ಅದನ್ನು ಕಲಸಿದ್ರೂ ಅದು ಒಡೆಯಲ್ಲ. ನೋಡಿ ಇಲ್ಲಿ ಎಲ್ಲನೂ ನಾನು ತೆಗ್ದಿದ್ದೀನಿ. ನೀವು ನಾನ್ ಸ್ಟಿಕ್ ಪ್ಯಾನಲ್ಲಿ ಏನಾದ್ರು ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿದಾಗತ್ತೆ. ಇದನ್ನು ಸ್ವಲ್ಪ ಎಣ್ಣೆನಲ್ಲಿ ಹುರಿರಿ ಒಂದು 2 ನಿಮಿಷದಷ್ಟು. ಆಮೇಲೆ ಅದಕ್ಕೆ ಬೇಯ್ಲಿಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಬಿಟ್ಟು ಮುಚ್ಚಿ ಬಿಡಿ. ಅದು ಬೆಂದಿದೆ ಅಂತ ಆದಮೇಲೆ, ಅಂದರೆ ನೀರೆಲ್ಲ ಕಡಿಮೆ ಆಗಿರುತ್ತೆ, ಆಗ ಈಗೇನು ಮಸಾಲೆ ರುಬ್ಕೊಂಡಿರೋಂಥ ಅದನ್ನು ಆ್ಯಡ್ ಮಾಡಿ ಅದು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ. ಹಸಿ ಸ್ಮೆಲ್ ಹೋಗಬೇಕು, ಆ ರೀತಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡು ಆದಮೇಲೆ ಅದಕ್ಕೂ ಸಹ ಸ್ವಲ್ಪ ನೀರು ಹಾಕಿಬಿಟ್ಟು, ಯಾಕೆಂದರೆ ಮಸಾಲೆ ಹಿಡಿಬೇಕು ಅದಕ್ಕೆ, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಬೇಯ್ಲಿಕ್ಕೆ ಬಿಡಿ. ನೋಡಿ ಇಲ್ಲಿ ಎಲ್ಲ ನೀರೆಲ್ಲ ಕಡಿಮೆ ಆಗಿ ಈ ರೀತಿ ಗ್ರೇವಿ ಅಂಟ್ಕೊಂಡಿದೆ ಸುತ್ತಲೂ. ಇಷ್ಟ ಆಯಿತು ಅಂದರೆ ನಿಮ್ಮದು ಕೀಮಾ ರೆಡಿ ಅಂತ. ಇದು ಒಮ್ಮೆ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ಸಲ್ಲಿ ದಯವಿಟ್ಟು ತಿಳಿಸಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.